ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ. ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಹೌದು ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲಾ ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ, ಅಂದರೆ ಪ್ರಸ್ತುತ ಈ ಎಲ್ಲಾ ಅಭಿವೃದ್ಧಿ ನಿಗಮಗಳಿಗೆ 2025 ಮತ್ತು 26ನೇ ಸಾಲಿನ ಸಬ್ಸಿಡಿ ಯೋಜನೆಗಳಿಗಾಗಿ ಆನ್ಲೈನ್ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು, ದಾಖಲೆಗಳು ಏನೇನು ಬೇಕಾಗುತ್ತವೆ ಎಂಬುದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ನೋಡೋಣ. ಹಾಗೂ ಇದೇ ವಿಡಿಯೋದಲ್ಲಿ ಅರ್ಜಿಯನ್ನ ಸಲ್ಲಿಸಿದ ನಂತರ ಅಪ್ರೂವಲ್ ಆಗೋಕೆ ಏನು ಮಾಡಬೇಕು ಎಂಬುದನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಎಲ್ಲಾ ಸಬ್ಸಿಡಿ ಯೋಜನೆಗಳ ಅರ್ಜಿಯನ್ನು ನಿಮ್ಮ ಹತ್ತಿರದ ಗ್ರಾಮವನ್ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇನ್ನೊಂದು ವಿಶೇಷ ಏನೆಂದರೆ, ಈ ಸೇವೆಗಳನ್ನು ಪಡೆಯಲು ನಮ್ಮನ್ನು ಕೂಡ ತಾವು ಸಂಪರ್ಕಿಸಬಹುದಾಗಿದೆ. ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ನೀಡಲಾಗಿರುವ ವಾಟ್ಸ್ಆಪ್ ನಂಬರ್ಗೆ ತಾವು ಸಂಪರ್ಕಿಸಬಹುದು. ಪ್ರಸ್ತುತ ಈ ಎಲ್ಲಾ ಅರ್ಜಿಗಳನ್ನು ಕರ್ನಾಟಕ ಸರ್ಕಾರ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದೆ. ನಾವೀಗ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಪ್ರಾರಂಭ ಮಾಡೋಕೆ ಮುಂಚೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನೇನು ಎಂಬುದನ್ನು ಈಗ ನೋಡೋಣ. ಮೊದಲಿಗೆ ಅರ್ಜಿದಾರರ ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್, ಅರ್ಜಿದಾರರ ಹೊಲದ ಪಹಣಿ ಉತ್ತಾರೆ ಮತ್ತು ಚಿಕ್ಕ ಹಿಡುವಳಿದಾರರ ಸರ್ಟಿಫಿಕೇಟ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ರೇಷನ್ ಕಾರ್ಡ್, ಫ್ರೂಟ್ಸ್ ಐಡಿ, ಈ ಎಲ್ಲಾ ದಾಖಲೆಗಳು ಕಡ್ಡಾಯವಾಗಿ ಬೇಕಾಗುತ್ತವೆ. ಬನ್ನಿ ಈಗ ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಮಾಡೋಣ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸರ್ಚ್ ಬಾರ್ನಲ್ಲಿ ಗಂಗಾ ಎಂದು ಸರ್ಚ್ ಮಾಡಿದಾಗ ಇಲ್ಲಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ, ಗಂಗಾ ಕಲ್ಯಾಣ ಸ್ಕೀಮ್ ಅಥವಾ ಜೀಜಾವು ಜಲಭಾಗ್ಯ ಸ್ಕೀಮ್ ಶೋ ಆಗ್ತಿದೆ. ಇಲ್ಲಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ, ಅರ್ಜಿ ಮುಂದುವರೆಯುತ್ತಿದೆ. ಮೊದಲಿಗೆ ನಿಮ್ಮ ಅಭಿವೃದ್ಧಿ ನಿಗಮವನ್ನ ಆಯ್ಕೆ ಮಾಡಬೇಕು. ಈಗಾಗಲೇ ಡಿ ದೇವರಾಜ ಅರಸು, ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ, ಕರ್ನಾಟಕ ಮಡಿವಾಳ ಮಾಚಿದೇವ, ಕರ್ನಾಟಕ ಮರಾಠ ಕಮ್ಯುನಿಟಿ, ಕರ್ನಾಟಕ ಸವಿತಾ ಸಮಾಜ, ಕರ್ನಾಟಕ ಉಪ್ಪಾರ, ಕರ್ನಾಟಕ ವಿಶ್ವಕರ್ಮ ಕಮ್ಯುನಿಟಿ, ಅಂಬಿಗರ ಚೌಡಯ್ಯ, ಕರ್ನಾಟಕ ಒಕ್ಕಲಿಗ ಸಮಾಜ, ವೀರಶೈವ ಲಿಂಗಾಯತ, ಕರ್ನಾಟಕ ಕಾಡುಗೊಳ್ಳ, ಎಲ್ಲಾ ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ ಪ್ರಸ್ತುತ ಗಂಗಾ ಕಲ್ಯಾಣ ಯೋಜನೆ ಅರ್ಜಿ ಚಾಲ್ತಿಯಲ್ಲಿದೆ. ಈಗ ನಾವು ಇಲ್ಲಿ ಒಂದು ಅಭಿವೃದ್ಧಿ ನಿಗಮವನ್ನು ಆಯ್ಕೆ ಮಾಡೋಣ. ಇವರಂತೆ ಈ ಅರ್ಜಿ ಇಲ್ಲಿ ಈ ಎಲ್ಲಾ ಅಭಿವೃದ್ಧಿ ನಿಗಮಗಳಿಗೆ ಒಂದೇ ತೆರನಾಗಿರುತ್ತದೆ. ಹಾಗೆ ಕಂಟಿನ್ಯೂ ಮಾಡೋಣ. ಅರ್ಜಿದಾರರ ಆಧಾರ್ ಕಾರ್ಡ್ ಅನ್ನು ವ್ಯಾಲಿಡೇಟ್ ಮಾಡೋದು ಕಡ್ಡಾಯವಾಗಿದೆ. ವ್ಯಾಲಿಡೇಟ್ ಮಾಡಿದಾಗ ಕೆಲವು ಮಾಹಿತಿಗಳು ನಿಮ್ಮ ಆಧಾರ್ ಕಾರ್ಡ್ನಿಂದ ಫೆಚ್ ಮಾಡಲಾಗುತ್ತದೆ. ಇನ್ನೂ ಹಲವಾರು ಮಾಹಿತಿಗಳನ್ನ ತಾವು ನಮೂದಿಸಬೇಕು. ಅವುಗಳೆಂದರೆ ಹೆಸರು, ಲಿಂಗ, ವಯಸ್ಸು, ಸಂಬಂಧಿಗಳ ಹೆಸರು, ರೇಷನ್ ಕಾರ್ಡ್ ನಂಬರ್, ಮೊಬೈಲ್ ಸಂಖ್ಯೆಯನ್ನು ಒಟಿಪಿಯೊಂದಿಗೆ ವ್ಯಾಲಿಡೇಟ್ ಮಾಡಬೇಕು. ನಿಮ್ಮ ಚಾಲ್ತಿಯಿರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಸಂಖ್ಯೆಯನ್ನು ನಮೂದಿಸಿದಾಗ ಮಾಹಿತಿ ಸ್ವಯಂಚಾಲಿತವಾಗಿ ಫೆಚ್ ಆಗುತ್ತದೆ. ಅರ್ಜಿದಾರರು ವಿಕಲಚೇತನರಾಗಿದ್ದರೆ ಆ ಕುರಿತಾಗಿ ಮಾಹಿತಿಯನ್ನು ನೀಡಬೇಕು. ನಂತರ ವಿಳಾಸದ ವಿವರಗಳನ್ನು ತಾವು ನಮೂದಿಸಬೇಕಾಗುತ್ತದೆ. ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ವಿಧಾನಸಭಾ ಕ್ಷೇತ್ರ, ಪಿನ್ಕೋಡ್, ಈ ಮಾಹಿತಿಗಳೆಲ್ಲವನ್ನೂ ನೀಡಬೇಕಾಗುತ್ತದೆ. ಮತ್ತು ಇನ್ನೊಂದು ಪ್ರಮುಖ ಮಾಹಿತಿಯನ್ನು ನೀವು ಗಮನಿಸಬೇಕು. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗೆ ಸಂಬಂಧಪಟ್ಟಂತೆ ಜಮೀನಿನ ವಿಸ್ತೀರ್ಣವನ್ನು ನಿಗದಿಪಡಿಸಲಾಗಿದೆ. ಅಂದರೆ ಗಂಗಾ ಕಲ್ಯಾಣ ಯೋಜನೆಗಾಗಿ ರೈತರು ಕನಿಷ್ಠ ಮತ್ತು ಗರಿಷ್ಠ ಭೂಮಿ ವಿಸ್ತೀರ್ಣದ ಮಾಹಿತಿಯನ್ನು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿದಾಗ ನಿಮಗೆ ತೋರಿಸಲಾಗುತ್ತದೆ. ಈ ಮಾಹಿತಿಯನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಅರ್ಜಿಯನ್ನ ಮುಂದುವರಿಸಬೇಕು. ನಂತರ ನಿಮ್ಮ ಭೂಮಿಯ ವಿವರಗಳನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ. ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರುವುದನ್ನು ತಿಳಿಸಬೇಕು. ಅರ್ಜಿದಾರರ ಸಂಬಂಧಿಗಳು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಇರುವ ಕುರಿತಾಗಿ ಮಾಹಿತಿಯನ್ನು ದೃಢಪಡಿಸಬೇಕು. ನಂತರ ತಹಸೀಲ್ದಾರರಿಂದ ಪಡೆದಂತಹ ಚಿಕ್ಕ ಹಿಡುವಳಿದಾರರ ಸರ್ಟಿಫಿಕೇಟ್ನ ನಂಬರನ್ನು ನಮೂದಿಸಬೇಕು. ಭೂಮಿಯ ವಿವರಗಳಲ್ಲಿ ಸರ್ವೆ ನಂಬರ್, ಫ್ರೂಟ್ಸ್ ಐಡಿ ಹಾಗೂ ಜಂಟಿ ಮಾಲೀಕರಾಗಿದ್ದಲ್ಲಿ ಆ ಮಾಹಿತಿಯನ್ನು ನೀಡಬೇಕು. ಅರ್ಜಿಯ ಕೊನೆಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅನ್ನು ಒಪ್ಪಿಕೊಂಡು ಕೆಳಗೆ ನೀಡಲಾಗಿರುವ ಕ್ಯಾಪ್ಚಾವನ್ನು ನಮೂದಿಸಬೇಕು. ನಂತರ ಅರ್ಜಿಯನ್ನ ಸಬ್ಮಿಟ್ ಮಾಡಬೇಕು. ಈಗ ಅರ್ಜಿಯಲ್ಲಿರುವ ಎಲ್ಲಾ ಮಾಹಿತಿಯನ್ನ ಪ್ರಿವ್ಯೂ ತೋರಿಸಲಾಗುತ್ತದೆ. ಎಲ್ಲಾ ಮಾಹಿತಿಯನ್ನು ನೋಡಿಕೊಂಡು ಸರಿಯಾಗಿದೆ ಎಂದಾಗ ಅರ್ಜಿಯನ್ನ ಮತ್ತೆ ಸಬ್ಮಿಟ್ ಮಾಡಬೇಕು. ಈಗ ಸಂಬಂಧಪಟ್ಟ ಕೆಲವೊಂದಿಷ್ಟು ದಾಖಲೆಗಳನ್ನು ಅರ್ಜಿಗೆ ಲಗತ್ತಿಸಬೇಕಾಗುತ್ತದೆ, ಅಂದರೆ ಅಪ್ಲೋಡ್ ಮಾಡಬೇಕು. ಅವುಗಳಲ್ಲಿ ಚಿಕ್ಕ ಹಿಡುವಳಿದಾರರ ಸರ್ಟಿಫಿಕೇಟ್ ಮತ್ತು ಹೊಲದ ಪಹಣಿ ಉತ್ತಾರ
ಹಾಗೂ ಇನ್ನೂ ಹಲವಾರು ಕಾಗದ ಪತ್ರಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಅರ್ಜಿ ಸಂಪೂರ್ಣವಾಗಿ ಸಲ್ಲಿಕೆಯಾಗುತ್ತದೆ. ಈಗ ಕೊನೆಯಲ್ಲಿ ನಿಮ್ಮ ಅರ್ಜಿಯ ಒಂದು ರಶೀದಿಯನ್ನು ನೀಡಲಾಗುತ್ತದೆ. ಇದನ್ನು ನೀವು ಮುಂದಿನ ಪ್ರಾಸೆಸ್ಗಾಗಿ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಇದು ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆಗಾಗಿ ಈ ವರ್ಷ ಅರ್ಜಿಗಳನ್ನು ಕರೆದಿರುವ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದೇವೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಈ ಮಾಹಿತಿಯನ್ನ ಹಂಚಿಕೊಳ್ಳಿ. ಈಗ ಪ್ರಮುಖ ಮಾಹಿತಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಇದನ್ನು ಹೇಗೆ ಪಡೆದುಕೊಳ್ಳಬೇಕು, ಅಂದರೆ ಇದರ ಪ್ರಾಸೆಸ್ ಏನು ಎಂಬುದನ್ನು ನೋಡುವುದಾದರೆ, ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ಅರ್ಜಿಯು ಗ್ರಾಮ ಒನ್ ಸೆಂಟರ್ನಿಂದ ಸರ್ಕಾರದ ಆಯಾ ಇಲಾಖೆಗೆ ಮುಂದಿನ ಪ್ರಾಸೆಸ್ಗಾಗಿ ಕಳಿಸಲಾಗುತ್ತದೆ. ಇಲಾಖೆಯಿಂದ ಅರ್ಜಿಯನ್ನ ಪ್ರಾಸೆಸ್ ಮಾಡಿ ಸಭೆಗಳನ್ನು ಏರ್ಪಡಿಸಿ ತಕ್ಕ ಫಲಾನುಭವಿಯನ್ನು ಅರ್ಹತೆಯ ಮೇಲೆ ಹಾಗೂ ಕೆಲವೊಂದಷ್ಟು ನಿಯಮಗಳನ್ನು ಅನುಸರಿಸಿ ಆಯ್ಕೆ ಮಾಡಲಾಗುತ್ತದೆ. ಅಭ್ಯರ್ಥಿಯು ಆಯ್ಕೆಯಾದ ನಂತರ ಅಭ್ಯರ್ಥಿಯು ಅರ್ಜಿಯಲ್ಲಿ ತಿಳಿಸಲಾದ ಮೊಬೈಲ್ ನಂಬರ್ಗೆ ಇಲಾಖೆಯಿಂದ ಫೋನ್ ಮೂಲಕ ಸಂಪರ್ಕಿಸಲಾಗುತ್ತದೆ. ಆಗ ಫಲಾನುಭವಿಯು ತಮ್ಮ ದಾಖಲೆಗಳನ್ನು ಇಲಾಖೆ ಒದಗಿಸಬೇಕು. ನಂತರ ಇಲಾಖೆ ಈ ಯೋಜನೆಯ ಮುಂದಿನ ಪ್ರಾಸೆಸ್ ಅನ್ನು ಪೂರ್ಣಗೊಳಿಸುತ್ತದೆ.